ನಮಸ್ತೆ ಕರ್ನಾಟಕ. ಹೇಗಿದೆ ಎಲ್ಲರೂ? ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಸೊ ನಾವು ಇವತ್ತು ಇರೋದು ಈಗ ಇಲ್ಲಿ ಪಾಂಟೂನ್ ಡಾಕ್ ಸ್ಟೇಷನಲ್ಲಿ. ಸೊ ಲಾಸ್ಟ್ ಟೈಮ್ ಥೇಮ್ಸ್ ಬ್ಯಾರಿಯರ್ ಪಾರ್ಕ್ ವ್ಲಾಗ್ ಮಾಡೋಣ ಅಂತ ಬಂದಿದೆ, ಬಟ್ ಅನಿವಾರ್ಯ ಕಾರಣ ಅಂದರೆ ಮಳೆ ಕಾರಣದಿಂದಾಗಿ ಕ್ಯಾನ್ಸಲ್ ಆಯಿತು. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಪಾಂಟೂನ್ ಡಾಕ್ ಸ್ಟೇಷನ್ ಏನಿದೆಯಲ್ಲ ಅದ್ರ ಎದುರುಗಡೆನೇ ಇರೋದು ಥೇಮ್ಸ್ ಬ್ಯಾರಿಯರ್ ಪಾರ್ಕ್. ಸೊ ಪಾಂಟೂನ್ ಡಾಕ್ ಸ್ಟೇಷನ್ ಎಲ್ಲಿ ಬರುತ್ತೆ ಅಂದರೆ ವೆಸ್ಟ್ ಸಿಲ್ವರ್ ಟೌನ್ ಸ್ಟೇಷನ್ ಆಗಿದ ತಕ್ಷಣ ಅಂದರೆ ಕ್ಯಾನಿನ್ ಟೌನಿಂದ ಬರಬೇಕು ನಾವು. ಸೊ ಹತ್ತಿರ ಆಗುತ್ತೆ. ಈಗ ಬನ್ನಿ, ಥೇಮ್ಸ್ ಬ್ಯಾರಿಯರ್ ಪಾರ್ಕ್ ಹೇಗಿದೆ ಆ್ಯಂಡ್ ಹಿಂದ್ಗಡೆ ಥೇಮ್ಸ್ ರಿವರ್. ಸೊ ಇದಕ್ಕೆ ಥೇಮ್ಸ್ ಬ್ಯಾರಿಯರ್ ಪಾರ್ಕ್ ಅಂತ ಹೆಸರು ಹೇಗೆ ಬಂತು, ಏನೆಲ್ಲ ಇದೆ, ಪಾರ್ಕ್ ಹೇಗೆಲ್ಲ ಇದೆ ಅಂತ ನೋಡೋಣ. ಓಕೆ ಬನ್ನಿ, ಈಗ ಫಸ್ಟ್ ನಾವು ಒಳಗಡೆ ಹೋಗೋಣ, ಪಾರ್ಕ್ ಒಳಗಡೆ. ಎಸ್ ಹೇಳು ಸಾನಿಧ್ಯ. ನಾವಿವಾಗ ಪಾಂಟೂನ್ ಡಾಕ್ ಸ್ಟೇಷನ್ ಅಲ್ಲಿ ಇದ್ದೀವಿ. ಹೌದಾ? ಓಕೆ. ಯಾಕೆ ಬಂದಿದ್ವಿ? ಯಾಕಂದ್ರೆ ಥೇಮ್ಸ್ ರಿವರ್ ನೋಡಕ್ಕೆ. ಅಷ್ಟೇನಾ? ರಿವರ್ ಅಷ್ಟೇ ನೋಡಕ್ಕ? ಮತ್ತೆ ಮತ್ತೆ ಆಡಕ್ಕೆ. ಎಲ್ಲಿ ಆಡ್ತೀಯಾ? ಪಾರ್ಕಲ್ಲಿ. ಓಕೆ, ಹೋಗೋಣ ಒಳಗಡೆ ಈಗ. ಹೌದು. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಸೊ ಇದೇ ಪಾಂಟೂನ್ ಡಾಕ್ ಸ್ಟೇಷನ್. ಸ್ಟೇಷನ್ ಈ ಕಡೆ ಬಂದ ತಕ್ಷಣ ಇದೇ ಥೇಮ್ಸ್ ಬ್ಯಾರಿಯರ್ ಪಾರ್ಕ್. ವೆದರ್ ಚೆನ್ನಾಗಿದೆ ಇವತ್ತು, ಒಂದು ಸ್ವಲ್ಪ ಗಾಳಿ ಇದೆ ಅಷ್ಟೇ. ಸೊ ನಾವು ಈಗ ರಿವರ್ ಹತ್ರ ಇದೀವಲ್ಲ, ಹಾಗಾಗಿ ಸ್ವಲ್ಪ ಗಾಳಿ ಇನ್ನೊಂದಿಷ್ಟು ಜಾಸ್ತಿ ಬರುತ್ತೆ. ಇಲ್ಲೆಲ್ಲ ಪ್ಲೇಸ್ ಇದೆ ಕಾರ್ ಪಾರ್ಕಿಂಗಿಗೆ. ಇದು ಇನ್ನು ಪಕ್ಕಾ ಸಮ್ಮರಲ್ಲಿ ಇನ್ನೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಮೇಲ್ಗಡೆಯಿಂದ ಹೋದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಗ್ರೀನರಿ ಡಿಸೈನ್ ಮಾಡಿರ್ತಾರೆ. ನಾನು ಆಮೇಲೆ ಮೇಲ್ಗಡೆ ಹೋಗಿ ನಿಮಗೆ ತೋರಿಸ್ತೀನಿ ಅದೇ ಯಾವ ಥರ ಡಿಸೈನ್ ಇರುತ್ತೆ ಅಂತ ಹೇಳಿಬಿಟ್ಟು.
ಸೊ ನಾವು ಅಲ್ಲಿಂದ ಅಲ್ಲಿಗೆ ಬಂದಾಯಿತು. ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ರೋಸಸ್ ಇದೆ, ಸಖತ್ತಾಗಿದೆ ನೋಡಿ ಇಲ್ಲಿ. ವಾವ್, ಆಫ್ ವೈಟ್, ಪ್ಯೂರ್ ವೈಟ್ ಅಲ್ಲ, ಆಫ್ ವೈಟ್, ತುಂಬ ಚೆನ್ನಾಗಿದೆ ರೋಸು. ವಾವ್, ಸೊ ಇಲ್ಲಿನೂ ರೆಡ್ ರೋಸ್ ಇದೆ ಚಿಕ್ಕದು. ಬಟ್ ಹೂಗಳೆಲ್ಲ ಉದುರೋಗಿದೆ. ಸೊ ಬಂದಾಯ್ತು ನಾವು ಥೇಮ್ಸ್ ಬ್ಯಾರಿಯರ್ ಪಾರ್ಕಿಗೆ. ಇನ್ನು ಆ ಕಡೆ ಇದಿಷ್ಟು ವಾಕ್ವೇ ಅಥವಾ ರನ್ವೇ ಅಂತಲೂ ಕರೀತಾರೆ. ಇದು ರಾಯಲ್ ವಾರ್ಫ್ಗೆ ಕನೆಕ್ಟ್ ಆಗುತ್ತೆ ಡೈರೆಕ್ಟ್ ಸೀದಾ ಇಲ್ಲಿಂದ ಅಲ್ಲಿಗೆ. ಸೊ ರಾಯಲ್ ವಾರ್ಫ್ ಅಂತ ಅಲ್ಲೊಂದು ಕಮ್ಯುನಿಟಿ ಇದೆ, ಐ ಮೀನ್ ಅದೊಂದು ಏರಿಯಾ. ಸೊ ಅಲ್ಲಿರೋರೆಲ್ಲ ಡೈರೆಕ್ಟ್ ಅಲ್ಲಿಂದ ವಾಕ್ ಮಾಡ್ಕೊಂಡು ಬರ್ತಾರೆ ಇಲ್ಲಿ. ಇನ್ನು ಈ ಕಡೆ ತುಂಬ ವಾಕ್ ಮಾಡೋದಿದೆ. ಅದಾದಮೇಲೆ ಅಲ್ಲಿ ಒಂದು ಪ್ಲೇ ಏರಿಯಾ ಇದೆ, ಜೊತೆಗೆ ಆ ಕಡೆ ಅಲ್ಲಿ ಇಷ್ಟು ಗ್ರೀನರಿ ಇದೆ. ಈಗ ಸುಮ್ಮನೆ ಜಸ್ಟ್ ಪಿಕ್ನಿಕ್ ಥರ ಬರೋರು ಪಾಟ್ಲಾಕ್ ಮಾಡ್ಕೊಂಡು ಬರೋಕ್ಕೆ. ಸೊ ನಾವು ಯೂಶ್ವಲಿ ಯಾವಾಗಲೂ ಅಲ್ಲೇ ಬರ್ತೀವಿ. ಈಗ ನೆಕ್ಸ್ಟ್ ಇಲ್ಲಿದ್ದು ಮುಗಿಸ್ಕೊಂಡ್ಬಿಟ್ಟು ನಾವು ಈ ಕಡೆ ಹೋಗೋಣ. ನೋಡಿ, ಇದು ಥೇಮ್ಸ್ ರಿವರು. ಸೊ ಇದಕ್ಕೆ ಥೇಮ್ಸ್ ಬ್ಯಾರಿಯರ್ ಪಾರ್ಕ್ ಅಂತ ಯಾಕೆ ಕರೀತಾರೆ, ಅಥವಾ ಈ ಏರಿಯಾನ ಥೇಮ್ಸ್ ಬ್ಯಾರಿಯರ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಇದು ಬ್ಯಾರಿಯರ್ಸು. ಓಕೆ, ಸೊ ಇದು ಥೇಮ್ಸ್ ರಿವರು ಮತ್ತು ಇದು ಬ್ಯಾರಿಯರ್ಸ್. ಇದೆಲ್ಲನೂ ಸ್ಟೀಲಿಂದ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಕೆಳಗಡೆ ಕಂಪ್ಲೀಟ್ ಕೆಳಗಡೆಯಿಂದ ಸೇರಿಸಿ, ಕೆಳಗಡೆ ಏನು ಸ್ಟಾರ್ಟ್ ಮಾಡಿದಾರಲ್ಲ ಕನ್ಸ್ಟ್ರಕ್ಷನ್ ಒಳಗಡೆ, ಇದು ಅಲ್ಲಿಂದ ಮೇಲ್ಗಡೆ ಎಲ್ಲ ಸೇರಿಸಿದ್ರೆ 152 ಮೀಟ್ರ್ ಇದೆ. ಸೊ ಈ ಥೇಮ್ಸ್ ಬ್ಯಾರಿಯರ್ನ 1984 ಕ್ವೀನ್ ಎಲಿಜಬೆತ್ ಅವರು ಇದನ್ನು ಓಪನ್ ಮಾಡಿದರು. ಯಾಕೆ ಅಂತಂದರೆ ಇದು ಥೇಮ್ಸ್ ರಿವರು ಯಾವಾಗಾದರೂ ಉಕ್ಕೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಫ್ಲಡ್ಸಿಂದ ಕಾಪಾಡಬೇಕು ಅನ್ನೋದಕ್ಕೋಸ್ಕರ ಇದನ್ನು 1984 ಇದನ್ನು ಓಪನ್ ಮಾಡಿರೋದು, ಈ ಬ್ಯಾರಿಯರ್ಸ್ನ. ಸೊ ಇದನ್ನು ತಡೆಗಟ್ಟುತ್ತಲ್ವ, ಇದು ಬ್ಯಾರಿಯರ್ಸ್ ಅಂತ ಕರೀತಾರೆ. ಇದರ ಕೆಳಗಡೆ ಸ್ಟೀಲ್ ಬ್ರಿಡ್ಜ್ ಇದೆ. ಸೊ ನೀರಿನ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತಲ್ಲ, ಆ ಬ್ರಿಡ್ಜ್ ಮೇಲ್ಗಡೆ ಬರುತ್ತೆ. ಸೊ ದಟ್ ಅದು ಮೇಲ್ಗಡೆ ಬಂದು ಅದನ್ನು ತಡೆಗಟ್ಟುತ್ತೆ, ನೀರನ್ನ ವಾಟರ್ ಫ್ಲೋನ ಆ ಕಡೆ ಹೋಗೋದಕ್ಕೆ ತಡೆಗಟ್ಟುತ್ತೆ. ಸೊ ಎಲ್ಲ ಇವಾಗ ಯೂಶ್ವಲಿ ಡ್ಯಾಮ್ಸಲ್ಲೆಲ್ಲ ಹೇಗೆ ಗೇಟ್ಸ್ ಇರುತ್ತಲ್ವ, ಅದೇ ಥರನೇ ಮಾಡಿದ್ದಾರೆ ಗೇಟ್ಸ್ನ. ಸೊ ಕೆಳಗಡೆ ಇರುತ್ತೆ ಸ್ಟೀಲ್ ಗೇಟ್. ಅದು ಫ್ಲಡ್ಡಿಂಗ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ 1984 ಇದನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು. ಕ್ವೀನ್ ಎಲಿಜಬೆತ್ ಅವರು ಇದನ್ನು ಓಪನ್ ಮಾಡಿದರು. ಸೊ ನೀರಿನ ಮಟ್ಟ ಜಾಸ್ತಿ ಆದಾಗ ಅದು ಆಟೋಮೆಟಿಕಲಿ ಓಪನ್ ಆಗುತ್ತೆ. ಮತ್ತು ಕ್ಲೋಸ್ ಆಗೋದಕ್ಕೆ 70 ರಿಂದ 90 ನಿಮಿಷ, 70 to 90 ಮಿನಿಟ್ಸ್ ತಗೊಳುತ್ತೆ ಓಪನ್ ಮಾಡೋದಕ್ಕೆ ಅಥವಾ ಕ್ಲೋಸ್ ಆಗೋದಕ್ಕೆ. ಸೊ ವಾಟರ್ ಲೆವೆಲ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಇವ್ರಿಗೆ ಗೊತ್ತಾಗಿದ ತಕ್ಷಣವೇ ಸೊ 90 ಮಿನಿಟ್ಸ್ ಮುಂಚೆನೇ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಓಪನ್ ಮಾಡೋದಕ್ಕೆ. ಸೊ ವಾಟರ್ ಲೆವೆಲ್ ನಾರ್ಮಲ್ ಆಗಿ ಬಂದಿದ ತಕ್ಷಣ ಮತ್ತೆ ಕ್ಲೋಸ್ ಮಾಡ್ತಾರೆ. ಸೊ ಈಗ ನೋಡ್ತಾ ಇರ್ಬೋದು, ಈಗ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನೀರಿನ ಮಟ್ಟ, ನೋಡ್ತಾ ಇದ್ದೀರಾ. ಇಷ್ಟೋ ತನಕ ಇದ್ದಿಲ್ಲ, ಈಗ ಸಂಜೆ ಆಗ್ತಿದ್ದಂಗೆ ಜಾಸ್ತಿ ಆಗುತ್ತೆ. ಈಗ ನೀರು ಇಲ್ಲಿ ತನಕನೂ ಬರುತ್ತೆ. ಸೊ ಸಂಜೆ ಆಗಿದ ತಕ್ಷಣ ಮತ್ತು ನೀರಿನ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ 2070ವರೆಗೂ ಇದು ಏನು ಅಂದರೆ ಫ್ಲಡ್ಡಿಂಗ್ ಪ್ರಾಬ್ಲಮ್ ಇರಲಾರ್ದಂಗೆ ನೋಡ್ಕೊಂಡ್ಬಿಟ್ಟು ಇದನ್ನು ಕಟ್ಸಿರ್ತಕ್ಕಂಥದ್ದು. ಸೊ ಪ್ರಾಬ್ಲಿ 2030 to 2070ವರೆಗೂ ವಾಟರ್ ಲೆವೆಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿಬಿಟ್ಟು, ಅವಾಗೆ 1980s ಪ್ರಿಡಿಕ್ಟ್ ಮಾಡಿಬಿಟ್ಟು ಇದನ್ನು ಕಟ್ಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದಕ್ಕೆ ಥೇಮ್ಸ್ ರಿವರು ಮತ್ತು ಇದಕ್ಕೆ ಬ್ಯಾರಿಯರ್ ಹಾಕಿರೋದ್ರಿಂದ ಥೇಮ್ಸ್ ಬ್ಯಾರಿಯರ್ ಪಾರ್ಕ್ ಅಂತ ಇದಕ್ಕೆ ಹೆಸರು ಬಂದಿರೋದು. ಸೊ ಇದಿಷ್ಟು ಪಾರ್ಕ್. ಇದು ರನ್ನಿಂಗಿಗೆ, ಜಾಗಿಂಗ್ಗೆ ತುಂಬ ಸಖತ್ತಾಗಿರುತ್ತೆ. ಸಮ್ಮರಲ್ಲಂತರೂ ಜನ ತುಂಬಿಕೊಂಡಿರ್ತಾರೆ. ಇದು ಪಾಂಟೂನ್ ಡಾಕ್ ಏರಿಯಾ ಮತ್ತು ಸುತ್ತಮುತ್ತ ಏರಿಯಾದಿಂದ ಎಲ್ಲರೂ ಬರ್ತಾರೆ. ಈಗ ಬನ್ನಿ ನಾವು ನೆಕ್ಸ್ಟ್ ಮುಂದೆ ಹೋಗೋಣ. ಅಲ್ಲಿ ಗ್ರೀನರಿ ಇದೆ ಆ್ಯಂಡ್ ಪ್ಲೇ ಏರಿಯಾ ಇದೆ. ನನ್ನ ಮಕ್ಕಳು ಕಾಯ್ಕೊಂತ ಕೂರ್ತಿದ್ದಾರೆ, ಯಾವಾಗ ಹೋಗೋದು, ಅಲ್ಲಿ ಯಾವಾಗ ಕರ್ಕೊಂಡು ಹೋಗ್ತೀಯಾ ಅಂತ. ಸೊ ಬನ್ನಿ ಈಗ. ಆ್ಯಂಡ್ ಇವನ್ ಸೈಕ್ಲಿಂಗ್ ಕೂಡ ಬಂದಿದ್ದಾರೆ ನೋಡಿ, ಬರ್ತಾ ಇರ್ತಾರೆ.
ಸೊ ಈಗ ನಾವು ಅದಿಷ್ಟು ನೋಡ್ಕೊಂಬರೋಷ್ಟೊತ್ತಿಗೆ ಮತ್ತೆ ಇದಿಷ್ಟು ವಾಟರ್ ಲೆವೆಲ್ ಜಾಸ್ತಿ ಆಗಿರುತ್ತೆ. ನಾನು ಮತ್ತೆ ತೋರಿಸ್ತೀನಿ ನಿಮಗೆ. ಇಲ್ಲಿವರೆಗೂ ಬಂದಿರುತ್ತೆ, ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದಿರುತ್ತೆ. ಸೊ ಈಗ ನೆಕ್ಸ್ಟ್ ನಾವು ಆ ಕಡೆ ಹೋಗೋಣ ಬನ್ನಿ. ಇವ್ರನ್ನ ಪ್ಲೇ ಏರಿಯಾದಲ್ಲಿ ಬಿಟ್ಬಿಟ್ಟು ಅವ್ರು ಆಡ್ಕೊತಾ ಇರ್ತಾರೆ. ಮುಂದೆ ನಾವು ಬೇರೆ ಪ್ಲೇಸಸ್ ಎಲ್ಲ ನೋಡ್ಕೊಂಡು ಬರೋಣ. ಸೊ ಇಲ್ಲೊಂದು ಪುಟಾಣಿ ಪ್ಲೇ ಏರಿಯಾ ಇದೆ. ಮಕ್ಕಳನ್ನ ಅಲ್ಲಿ ಬಿಟ್ಟಿದ್ದೀನಿ, ಅವ್ರು ಆಡ್ಕೊತಾ ಇರ್ತಾರೆ. ನಾನು ಅಷ್ಟೊತ್ತಿಗೆ ನಿಮಗೆ ಆ ಕಡೆ ಆ ಬ್ರಿಡ್ಜ್ ಮೇಲಿಂದ ಅದು ಹೇಗೆ ಕಾಣಿಸುತ್ತೆ ಅಂದರೆ, ಕೆಳಗಡೆ ನಾವು ಇವಾಗ ಸ್ಟಾರ್ಟಿಂಗಲ್ಲಿ ನೋಡ್ಕೊಂಡು ಬಂದ್ವಲ್ಲ, ಬುಷಸ್ ಎಲ್ಲಾದರೂ ಡಿಫ್ರೆಂಟಾಗಿ ಒಂಥರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅದನ್ನು ನೋಡೋಣ. ಸೊ ಅದು ಬ್ರಿಡ್ಜ್ ಮೇಲೆ ಹೋದರೆ ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಅಲ್ಲಿ ವಾಶ್ರೂಮ್ಸ್ ಇದೆ. ಸೊ ಅದೊಂದು ಅಡ್ವಾಂಟೇಜು. ಕೆಲವೊಂದು ಪಾರ್ಕ್ಸಲ್ಲೆಲ್ಲ ವಾಶ್ರೂಮ್ಸ್ ಇರಲ್ಲ. ಸೊ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ವಾಶ್ರೂಮ್ಸ್ ಇದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಒಂದು ಕಾಫಿ ಶಾಪ್ ಇರಬೇಕು, ಬಟ್ ಅದು ಓಪನ್ ಇರಲ್ಲ. ಸಮ್ಮರಲ್ಲಿ ಮಾತ್ರ ಓಪನ್ ಇರುತ್ತೆ ಅನಿಸುತ್ತೆ. ಆಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಕ್ರಿಕೆಟ್ ಆಡ್ಕೊಳ್ಳೋದಕ್ಕಾಗಲಿ, ಮಕ್ಕಳಿಗೆ ವಾಲಿಬಾಲ್ ಅಥವಾ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಾಗ ಜೊತೆಗೆ ಏನಾದರೂ ಗೇಮ್ಸ್ ಆಡೋದಕ್ಕೆ, ಮತ್ತು ಪಾಟ್ಲಾಕಿಗೆ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆರಾಮಾಗಿ ಬಿಸಿಲಲ್ಲಿ, ಅಂದರೆ ಅಷ್ಟು ಬಿಸಿಲಿರಲ್ಲ, ಅಷ್ಟು ಗಾಳಿ ಇರಲ್ಲ. ಸೊ ಅಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಕುತ್ಕೊಂಡೆಲ್ಲ ತಿಂದಿದ್ದು, ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ಇದು ಪೈನ್ ಟ್ರೀ, ಪೈನ್ ಕೋನ್ಸು ಬೀಳ್ತಾ ಇರುತ್ತೆ ಟಪ 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 ಅಂತೇಳಿ ನೋಡಿ. ಪೈನ್ ಕೋನ್ಸು ನೋಡಿ, ಈ ಥರ ಇರುತ್ತೆ. ನಾವು ಅಲ್ಲಿಂದನೇ ಬಂದಿದ್ದು, ಅಲ್ಲಿಂದ ಬಂದಿದ್ವಲ್ಲ, ಮೇಲ್ಗಡೆಯಿಂದ ಈ ಥರ ಕಾಣಿಸುತ್ತೆ. ಆ್ಯಂಡ್ ಈ ಕಡೆನೂ ಅಷ್ಟೇ ಸೇಮ್ ಅದೇ ಥರನೇ ಇದೆ. ನಾವು ಹೀಗೆ ಬಂದಿದ್ದು. ಸೊ ಈ ಕಡೆ ಹೇಗೆ ಪ್ಲೇ ಏರಿಯಾ ಇದೆಯೋ ಅದೇ ಥರನೇ ಆ ಕಡೆ ಇದೆ. ಪ್ಲೇ ಏರಿಯಾ ಅಲ್ಲ, ಜಸ್ಟ್ ಗ್ರೀನರಿ ಪಾರ್ಕ್ ಥರ ಇದೆ. ಇಲ್ಲಿ ಪೀಕ್ ಸಮ್ಮರಲ್ಲಿ, ಎಸ್ಪೆಷಲಿ ಜುಲೈಯಲ್ಲಿ ಮತ್ತು ಆಗಸ್ಟಲ್ಲಿ ಬಂದುಬಿಟ್ರೆ ಏನಾಗುತ್ತೆ, ಬೀಸ್ ಸಿಕ್ಕಾಪಟ್ಟೆ ಇರ್ತವೆ. ಜೇನುಹುಳಗಳು ಈ ಬುಷಸ್ಸಲ್ಲಿ ಎಲ್ಲ ಇರ್ತವೆ. ನಾ ಲಾಸ್ಟ್ ಟೈಮ್ ಬಂದಾಗಂತೂ ಅಂದರೆ ಜೇನುಹುಳ ಅದರಲ್ಲಿ ವೆರೈಟೀಸ್ ಇರ್ತಾವಲ್ಲ, ಅಟ್ಯಾಕ್ ಮಾಡೋಂಥವು ಮತ್ತು ಮಾಡದೇ ಇರ್ತಕ್ಕಂಥದ್ದು. ಲಕ್ಕೀಲಿ ಅವತ್ತು ನಮಗಿದ್ದು ಅಟ್ಯಾಕ್ ಮಾಡದೇ ಇರ್ತಕ್ಕಂಥದ್ದು ನಾರ್ಮಲ್ ಆಗಿರ್ತಕ್ಕಂಥ ಬೀಸು. ಸೊ ನಾವು ಇದರಲ್ಲಿ ಬುಷಸ್ಸಿಂದನೇ ಬಂದ್ವಿ, ಸ್ಟಾರ್ಟ್ ಆಯಿತು. ತುಂಬ ಕವರ್ ಆಗುತ್ತೆ. ಇದನ್ನ ಮೇಂಟೈನ್ ಮಾಡ್ತಾನೆ ಇರಬೇಕು. ಸೊ ಈ ಕಡೆ ಕೂಡ ಸೇಮ್ ಅದೇ ಥರನೇ ಇದೆ.
ಆಟ ಆಡ್ಕೊಳ್ಳೋದಕ್ಕೆ. ಆ್ಯಂಡ್ ಈ ಕಡೆಯಿಂದ ಆ ಕಡೆ ಹೋಗೋದಕ್ಕೆ ಮಧ್ಯದಲ್ಲಿ ಈ ಥರ ವೇ ಮಾಡಿದ್ದಾರೆ, ಬ್ರಿಡ್ಜು. ಸೊ ನೋಡಿದ್ರಲ್ಲ ಥೇಮ್ಸ್ ಬ್ಯಾರಿಯರ್ ಪಾರ್ಕ್. ಹಾಗೆ ಇದು ಯಾಕೆ ಹೆಸರು ಬಂತು ಮತ್ತು ಇದ್ರ ಹಿಸ್ಟ್ರಿ ಏನು ಅಂತ ಹೇಳಿಬಿಟ್ಟು. ಚೆನ್ನಾಗಿತ್ತು ವೆದರ್ ಇವತ್ತು. ಮಕ್ಕಳು ಸ್ವಲ್ಪ ಆಡ್ಕೊಂಡ್ರು. ಸೊ ಈಗ ಮನೆಗೆ ಹೋಗೋ ಟೈಮ್, ಮನೆಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿರೋರು ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಬೇಡಿ, ಅನ್ಸಬ್ಸ್ಕ್ರೈಬ್ ಆಗೋಗ್ತೀರಾ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಹೊಸ ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.